ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾವೇರಿಯ ನೀರಿಗಾಗಿ ಕದನ ಅಂತೂ ಶುರುವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾವೇರ್ತಾ ಇದೆ ಕಾವೇರಿಯ ಕದನ. ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡಿರುವಂಥದ್ದು ಸಂಘಟನೆ. ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಮೈಸೂರು ಬೆಂಗಳೂರು ಹೆದ್ದಾರಿಯ ತಡೆ ಹಿಡಿದು ಆಕ್ರೋಶವನ್ನು ಹೊರಹಾಕಿದರು. ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ನೋಡಿ, ಶಂಕರ್ ಬಾಬು ಅವರ ನೇತೃತ್ವದಲ್ಲಿ ನಡೆದಿರುವಂಥ ಪ್ರತಿಭಟನೆ ಇದು. ಕಾಂಗ್ರೆಸ್ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಅವರ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಅಸಮಾಧಾನವನ್ನು, ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ತಕ್ಷಣವೇ ನೀರನ್ನು ನಿಲ್ಲಿಸಬೇಕು ಅನ್ನುವಂಥ ಒತ್ತಾಯ. ಇಲ್ಲದಿದ್ದರೆ ನಾಳೆಯಿಂದ ಜಿಲ್ಲಾದ್ಯಂತ, ಅಂದರೆ ಇಡೀ ಜಿಲ್ಲಾದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಪ್ರತಿಭಟನೆಯ ಕೂಗನ್ನು ಅಥವಾ ಪ್ರತಿಭಟನೆಯ ಕರೆಯನ್ನು ಕೊಟ್ಟಿರುವಂಥದ್ದು. ರಸ್ತೆಯನ್ನು ತಡೆ ಹಿಡಿದು ಅಲ್ಲಿರುವಂಥ ಪ್ರತಿಭಟನಾಕಾರರು ಖಾಲಿ ಕೊಡವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಾ ಇರುವಂಥ ಕಾವೇರಿಯ ಕದನ ಇದು. ನಮಗೆ ನೀರಿಲ್ಲ, ಬೇಸಿಗೆ ಇವಾಗ ಆರಂಭ ಆಗಿದೆ, ಸಾಕಷ್ಟು ಸಮಸ್ಯೆ ಇದೆ. ಈ ಸಮಸ್ಯೆಯಲ್ಲೂ ಕೂಡ, ಈ ಕಷ್ಟದಲ್ಲೂ ಕೂಡ ನೀವು ಯಾಕೆ ನೀರನ್ನು ಬಿಡ್ತೀರಿ ಅಂತೇಳಿ ಕದ್ದು ಮುಚ್ಚಿ ನೀರು ಬಿಡ್ತಾ ಇತ್ತು. ಇವತ್ತಿನ ರಾಜಾರೋಷವಾಗಿ ಅಗ್ರೋತ್ತನೇ ಸಹ 4,000 5,000 ಕ್ಯೂಸೆಕ್ ರಾಜಾರೋಷ ಬಿಡ್ತಾ ಇದೆ. ಇಲ್ಲಿ ರೈತರುಗಳೆಲ್ಲ ಊರು ಬಿಟ್ಟು ಗುಳ್ಳೆ ಹೋಗ್ತಾ ಇದ್ದಾರೆ. ಮತ್ತು ರೈತರು ತುಂಬ ಸಮಸ್ಯೆ ಆಗಿದೆ. ಕುಡಿಗೆ ನೀರಿಲ್ಲ, ಬೆಳೆಗೆ ನೀರಿಲ್ಲ, ರೈತರು ಕಂಗಾಲಾಗಿದ್ದಾರೆ. ಮತ್ತೆ ಇದೇ ಸಮಯದಲ್ಲಿ 5,000 ಕ್ಯೂಸೆಕ್ ತಮಿಳುನಾಡಿಗೆ ಬಿಡುವಂಥ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇಂಥ ಕೆಲಸ ಮಾಡೋಕ್ಕಿಂತ ರೈತರುಗಳಿಗೆ ವಿಷ ಕೊಟ್ಬಿಟ್ಟು ಸಾಯಿಸೋದೆಷ್ಟೋ ಬೇರೆ ಅಂತ ಕಾಣುತ್ತೆ. ಈ ರೀತಿ ಈ ಥರ ಮಾಡಿದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಹಿಷ್ಕಾರ ಮಾಡ್ತೀವಿ. ಮತ್ತೆ ಮುಂದೆ ಬರುವಂತ MP ಎಲೆಕ್ಷನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.